ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ತನು 29 ಶಾರ್ಟ್ಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಮಲಗಿದ್ದಾರೆ ನೋಡಿ ನೋಡಿ ಚೆನ್ನಾಗಿ ಮಲಗಿದ್ದಾರೆ. ಸೂಪರಾಗಿ ಮಲಗಿದೆ ಕಣ್ಣ ನೀನು. ಈ ಥರ ಮಲ್ಕೋಬೇಕೋ ಎದ್ದೇಳಬೇಕು ಅಂತ ಕನ್ಫ್ಯೂಷನಲ್ಲಿ ಮಲಗಿದ್ದವರಿಗೆ ಶುಕ್ರವಾರ ಮಧ್ಯಾಹ್ನ ಒಂದು ಮೆಸೇಜ್ ಬಂತು, ಬನ್ನಿ ಕಾಸ್ಟ್ಯೂಮ್ ಇಸ್ಕೊಂಡು ಹೋಗಿ ಅಂಥೇಳಿ. ಸೊ ನಾವು ಸ್ಕೂಲ್ ಹತ್ರ ಹೋಗಿ ಕಾಸ್ಟ್ಯೂಮ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ನಂತರ ಸ್ವಲ್ಪ ಹಾಕೊಂಡು ನೋಡಿ ಅಡ್ಜಸ್ಟ್ಮೆಂಟ್ ಮಾಡೋದೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು ಶುಕ್ರವಾರ. ಇದ್ರ ಬಗ್ಗೆ ನಿಮಗೆ ಬಿಹೈಂಡ್ ದ ಸೀನು ಆ್ಯನ್ಯುವಲ್ ಡೇದು ನಾನು ವೀಡಿಯೋ ಹಾಕಿದ್ದೀನಿ, ವ್ಲಾಗು. ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಪ್ರೋಗ್ರಾಮ್ ಇದ್ದಿದ್ದು ಜನಪದ ರಂಗಮಂದಿರದಲ್ಲಿ. ಸೊ ನೆಕ್ಸ್ಟ್ ಡೇ ಶನಿವಾರ ತರಾತುರಿಯಲ್ಲಿ ರೆಡಿಯಾಗಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಆಟೋ ಬುಕ್ ಮಾಡಿಕೊಂಡು ಹೋಗಿದ್ದಾಯಿತು. ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ನಾನು ಫಸ್ಟ್ ಟೈಮು ಆ ರಂಗಮಂದಿರಕ್ಕೆ ಹೋಗಿರೋದು. ಅಲ್ಲಿ ಆಂಜನೇಯನ ಟೆಂಪಲ್ ಇತ್ತು, ಟೆಂಪಲ್ ವಿಸಿಟ್ ಮಾಡ್ಕೊಂಡ್ಬಿಟ್ವಿ. ದೇವ್ರಿಗೆ ಕೈ ಮುಗಿದು ಒಳಗೆ ಹೋದ್ವಿ. ಆಂಜನೇಯ ಸ್ವಾಮಿದು ಆಶೀರ್ವಾದವನ್ನು ತೊಗೊಂಡು ನಾವು ರಂಗಮಂದಿರದ ಒಳಗೆ ಹೋದ್ವಿ. ಅಲ್ಲಿ ನೋಡಿದರೆ ತರಾತುರಿಯಲ್ಲಿ ಪಾಪ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ನಮ್ಮ ಸರ್ ಕೂಡ ಅಷ್ಟೇ ಡ್ಯಾನ್ಸ್ಗೆ ಬೇಕಾದಂಥ ಪ್ರಾಪರ್ಟೀಸ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನಾವು ಕೂಡ ಹೋಗಿ ನೋಡಿಕೊಂಡು ಸ್ವಲ್ಪ ಟ್ರಯಲ್ ಕೂಡ ನೋಡ್ಕೊಂಡ್ಬಿಟ್ವಿ. ನಮ್ಮ ಪೋರ್ಷನ್ ಹೇಗಿದೆ, ಯಾವ ಒಂದು ಪ್ರಾಪರ್ಟಿ ಯೂಸ್ ಮಾಡ್ತಾರೆ ಅದರದ್ದೆಲ್ಲ ಟ್ರಯಲ್ ನೋಡ್ಕೊಂಡ್ವಿ. ನಂತರ ಒಂದು 3 ಸರಿ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಟೇಜ್ ಮೇಲೇ ರಿಹರ್ಸಲ್ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ಅಮ್ಮ ತಮ್ಮ ಹಾಗೆ ತನ್ಮಯಿ ಅವ್ರ ಪಪ್ಪ ಇವರೆಲ್ಲ ಒಟ್ಟಿಗೆ ಬಂದರು. ಆನಂತರ ನಾನು ಫಸ್ಟಿಗೆ ಹೋಗಿದ್ನಲ್ವ, ಸೊ ಆಮೇಲೆ ಬಂದರು ಅವರೆಲ್ಲ. ಫುಲ್ ರೋಡಲ್ಲಿ ಬರ್ತಾನು ಫನ್ ಮಾಡ್ಕೊಂಡು ಬಂದಿದ್ದಾಳೆ ತನು. ಮನೆಯವ್ರನ್ನೆಲ್ಲ ಮಾತಾಡಿಸಿ ಅವರನ್ನೆಲ್ಲ ಅಲ್ಲಿ ಕೂರಿಸ್ಬಿಟ್ಟು ಚೇರ್ ಮೇಲೆ. ನಂತರ ನಾವು ಹೋದ್ವಿ ರೆಡಿ ಆಗೋದಕ್ಕೆ ಅಂತ ಹೇಳಿ. ಹೊಟ್ಟೆ ಹಸುವಾಗಿತ್ತು, ಸೊ ಫಸ್ಟು ಊಟ ಮಾಡ್ಕೊಂಬಿಟ್ಟೆ ಫಾಸ್ಟಾಗಿ. ನಂತರ ಕಾಸ್ಟ್ಯೂಮ್ ಹಾಕ್ಕೊಂಡು ಮೇಕಪ್ಪನ್ನು ಹಾಕಿಸ್ಕೊಳ್ಳೋದಕ್ಕೆ ಅಂತ ಎಲ್ಲ ಹೋಗಿದ್ರು. ನಂದು ಮೇಕಪ್ ಮಾಡ್ತಿರೋ ವೀಡಿಯೋ ಇರಲಿಲ್ಲ, ಸೊ ನನ್ನ ಫ್ರೆಂಡ್ ಅಂತ ನಾನು ಹಾಕಿದ್ದೀನಿ. ನಂತರ ಕಾಲಿಗೆಲ್ಲ ಅಲ್ತಾ ಎಲ್ಲ ಹಚ್ಕೊಂಡು ಎಲ್ಲರೂ ಚೆಂದವಾಗಿ ರೆಡಿ ಆದ್ವಿ. ಅದೇ ಗ್ಯಾಪಲ್ಲಿ ಮಹಿಷಾಸುರ ಹಾಗೆ ಸಿಂಹ ಕೂಡ ಮೇಕಪ್ಪನ್ನು ಹಾಕ್ಸ್ಕೊಂಡು ರೆಡಿ ಆಗಿದ್ದರು. ಅಷ್ಟರಲ್ಲಿ ಸ್ಟೇಜ್ ಪ್ರೋಗ್ರಾಮು ಸ್ಟಾರ್ಟ್ ಆಗಿಬಿಟ್ಟಿತ್ತು. ದೂರ ತೀರ ಯಾನ ಮೂವಿಯ ಹೀರೋ ಆದಂಥ ವಿಜಯ್ ಕೃಷ್ಣ ಅವರನ್ನು ಗೆಸ್ಟಾಗಿ ಕರೆಸಿದ್ರು. ಇನ್ನು ಟೀಚರ್ಸ್ ಅಂತೂ ಒಂದು ಪ್ರಾರ್ಥನೆಯನ್ನು ಮಾಡಿದರು. ಇದನ್ನೆಲ್ಲ ನಾವು ನೋಡೋಕ್ಕಾಗಿಲ್ಲ ಬಿಡಿ, ಯಾಕಂದರೆ ಬ್ಯಾಕ್ ಸ್ಟೇಜಲ್ಲಿದ್ವಿ. ತುಂಬ ಯೋಚನೆ ಮಾಡ್ತಿದ್ದೆ ಏನು ಹೇಳಬೇಕು ಅಂತ. ಆ್ಯಂಡ್ ಮ್ಯಾಮ್ ಒಂದು ಲೈನ್ ಹೇಳಿದ್ರು, ಎಜುಕೇಷನ್ ಇಸ್ ಈಕ್ವಲೆಂಟ್ ಟು ಲೈಟಿಂಗ್ ಅ ಫೈರ್ ಅಂತ. ಆ್ಯಂಡ್ ಐ ಥಿಂಕ್ ದಟ್ ಇನ್ನೂ ಅಲ್ಲೇ ಇದ್ದೀನಿ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಸ್ಕೂಲಲ್ಲೂ ಕೂಡ ಒಂದು ಟ್ಯಾಗ್ ಇರ್ತಿತ್ತು, ಲೀಡ್ ಕೈಂಡ್ಲಿ ಲೈಟ್ ಅಂತ. ಸಮಥಿಂಗ್ ಅಬೌಟ್ ಲೈಟ್ ದಟ್ ಕೀಪ್ಸ್ ಅಸ್ ವಾರ್ಮ್ ವೆನ್ ವಿ ಫೀಲ್ ಕೋಲ್ಡ್. ಸಮಥಿಂಗ್ ಅಬೌಟ್ ಇಟ್ ದಟ್ ಪ್ರಾಬ್ಲಿ ಹೆಲ್ಪ್ಸ್ ಅಸ್ ಸಿ ವೆನ್ ಇಟ್ಸ್ ರಿಯಲಿ ಡಾರ್ಕ್. Thank you for saying that. Okay. Tanmay Raj. ಗೆಸ್ಟ್ ಸ್ಪೀಚ್ ಮುಗಿದ ಮೇಲೆ ಮಕ್ಕಳಿಗೆ ಅವಾರ್ಡನ್ನು ಕೊಟ್ಟಿದ್ದಾರೆ. ತನ್ಮಯ್ಗೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ನೋಡಿ. ನಚಿಕೇತ್ ವಿಜಯೇಂದ್ರ, ನರ್ಸರಿ ಸಿ. ಆನಂತರ ಟೀಚರ್ಸ್ ಹಾಗೆ ಎಲ್ಲ ಕ್ಲಾಸಿನ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಒಂದು ವೆಲ್ಕಮ್ ಡ್ಯಾನ್ಸ್ ಥರ ಮಾಡಿದ್ದಾರೆ. ನಂತರ ಪುಟಾಣಿ ಮಕ್ಕಳು, ಕ್ಯೂಟಾಗಿರೋರು 3 ಜನ ಮಕ್ಕಳು ವೆಲ್ಕಮ್ ಡ್ಯಾನ್ಸ್ ಥರ ಭರತನಾಟ್ಯಂ ಮಾಡ್ತಾರಲ್ವ, ಆ ಥರ ಭರತನಾಟ್ಯಂ ಡ್ಯಾನ್ಸನ್ನು ಕೂಡ ಮಾಡಿದ್ದಾರೆ. ಅವ್ರದ್ದಾದ ಮೇಲೆ ನಮ್ಮ ಒಂದು ನವದುರ್ಗ ಡ್ಯಾನ್ಸು ಸ್ಟಾರ್ಟ್ ಆಯಿತು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆ ನವದುರ್ಗ ಡ್ಯಾನ್ಸಲ್ಲಿ ಇದ್ದಂಥವರ ಪಾತ್ರ ಪರಿಚಯವನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ. ಬ್ರಹ್ಮದೇವನಿಂದ ಅಜೇಯನಾಗಿದ್ದ ಮಹಿಷಾಸುರ ತುಂಬ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಇವನ ಸಂಹಾರಕ್ಕಾಗಿ ತಾಯಿ ದುರ್ಗಾದೇವಿ 9 ದಿನಗಳ ಕಾಲ ಅವನ ಒಟ್ಟಿಗೆ ಯುದ್ಧವನ್ನು ಮಾಡಿಬಿಟ್ಟು ಅವನಿಗೆ ಕೊನೆಯದಾಗಿ ತನ್ನ ತ್ರಿಶೂಲದಿಂದ ಅವನ ಸಂಹಾರವನ್ನು ಮಾಡ್ತಾಳೆ. ಅದರ ಒಂದು ಸಣ್ಣ ತಾತ್ಪರ್ಯವನ್ನೇ ಈ ಒಂದು ಡ್ಯಾನ್ಸ್ ಮುಖಾಂತರ ನಾವು ತೋರಿಸಿರೋದು. ತಾಯಿ ಅವನನ್ನು ಸಂಹಾರ ಮಾಡಿದ ಮೇಲೆ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ಹೆಸರನ್ನು ಪಡ್ಕೊತಾರೆ. ಇದರ ಸಂಕೇತವಾಗಿ ನವರಾತ್ರಿ ಸಮಯದಲ್ಲಿ 9 ದಿನ 9 ಅವತಾರದಲ್ಲಿ ತಾಯಿಯನ್ನು ಪೂಜಿಸಲಾಗುತ್ತೆ. ಆ ನವದುರ್ಗೆಯರ ಅವತಾರವನ್ನೇ ನಾವು ಈ ಒಂದು ನವದುರ್ಗ ಡ್ಯಾನ್ಸಲ್ಲಿ ತೋರಿಸಿರೋದು. ಬನ್ನಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾವ ಅವತಾರದಲ್ಲಿ ಯಾರೆಲ್ಲ ನನ್ನ ಫ್ರೆಂಡ್ಸು ಹೇಗೆ ಕಾಣಿಸ್ಕೊಂಡಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೇನೆ. ತಾಯಿಯ ಮೊದಲ ದಿನದ ಮೊದಲ ಅವತಾರ ಶೈಲಪುತ್ರಿ ಅವತಾರ. ಇವರನ್ನು ನಿಸರ್ಗದ ಮಾತೆ ಅಂತ ಕೂಡ ಕರೀತಾರೆ. ಈ ಒಂದು ಪಾತ್ರವನ್ನು ಮಾಡಿದಂಥವರು ಸ್ಮೃತಿ ಅಂಥೇಳಿ. ದೇವಿಯ 2ನೇ ರೂಪ ಬ್ರಹ್ಮಚಾರಿಣಿ. ಇದು ಪಾರ್ವತಿ ದೇವಿಯ ಅವಿವಾಹಿತ ರೂಪ. ಈ ಪಾತ್ರವನ್ನು ನಿಭಾಯಿಸಿದಂಥವರು ಅರ್ಪಿತಾ.
ತಾಯಿಯ ಮೂರನೇ ಅವತಾರ ಚಂದ್ರಗಂಟ. ಈ ಒಂದು ಅವತಾರದಲ್ಲಿ ತಾಯಿ ತನ್ನ ಹಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧಚಂದ್ರ ರೂಪವನ್ನು ಹೊಂದಿರ್ತಾರೆ. ದುಷ್ಟರ ಸಂಹಾರವನ್ನು ಶಾಂತ ಸ್ವರೂಪದಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ರೂಪವನ್ನು, ಈ ಒಂದು ಪಾತ್ರವನ್ನು ಧರಿಸಿದಂಥವರು ಪಾರ್ವತಿ ಅಂತ. ದೇವಿಯ 4ನೇ ಅವತಾರ ಬಂದುಬಿಟ್ಟು ಕೂಷ್ಮಾಂಡ ದೇವಿ. ಇವರು ಸೃಷ್ಟಿಯ ಆದಿಶಕ್ತಿ ಹಾಗೂ ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿರ್ತಾರೆ. ಈ ಒಂದು ಕೂಷ್ಮಾಂಡ ದೇವಿಯ ವೇಷವನ್ನು ಧರಿಸಿದ್ದಂಥವರು ಆಶಾ ಅವರು. ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತೆ. ಇವರನ್ನು ಮಾತೃತ್ವದ ದೇವತೆ ಅಂತಲೇ ಕರೀತಾರೆ. ಹಾಗೆ ಸ್ಕಂದ ಕಾರ್ತಿಕೇಯನ ತಾಯಿ ಅಂತ ಕೂಡ ಕರೆಯಲಾಗುತ್ತೆ. ಈ ಒಂದು ಸ್ಕಂದ ಮಾತೆಯ ರೂಪವನ್ನು ಧರಿಸಿದಂಥವರು, ವೇಷವನ್ನು ಧರಿಸಿದಂಥವರು ರಮ್ಯಾ ಅವರು. ಇನ್ನು 6ನೇ ಅವತಾರ ಬಂದುಬಿಟ್ಟು ಕಾತ್ಯಾಯಿನಿ ದೇವಿ. ಇವರು ಮಹಿಷಾಸುರನ ಸಂಹಾರಕ್ಕಾಗಿಯೇ ಅವತಾರ ತಾಳಿದಂತಹ ಶಕ್ತಿ ದೇವತೆ ಆಗಿರ್ತಾರೆ. ಈ ತಾಯಿಯ ರೂಪವನ್ನು, ವೇಷವನ್ನು ಧರಿಸಿದಂಥವರು ರೇಣುಕಾ ಅಂತ ಹೇಳಿ. ಕಾಳರಾತ್ರಿ ದೇವಿಯ 7ನೇ ರೂಪವಾಗಿರುತ್ತೆ. ಕೆಟ್ಟದ್ದನ್ನು ನಾಶ ಮಾಡುವಂಥ ಅಂಶ ಈ ದೇವಿಯ ರೂಪಕ್ಕೆ ಇರುತ್ತದೆ. ಕಾಳರಾತ್ರಿ ಅಂದ್ರೇ ವಿನಾಶದ ರಾತ್ರಿ ಅಂತ ಅರ್ಥ ಇದೆ. ಈ ಒಂದು ಅವತಾರವನ್ನು, ವೇಷವನ್ನು ಧರಿಸಿದಂಥವರು ಭಾಗ್ಯ ಅಂತ ಹೇಳಿ. ದುರ್ಗೆಯ 8ನೇ ರೂಪ ಮಹಾಗೌರಿ ಮಾತೆ. ನವರಾತ್ರಿಯ 8ನೇ ದಿನ ಪೂಜಿಸಲ್ಪಡುವ ಈ ತಾಯಿ ಸೌಮ್ಯ ಹಾಗೂ ಪ್ರಶಾಂತ ಸ್ವರೂಪದ ದೇವತೆ. ಮಹಾಗೌರಿಯ ಈ ಪಾತ್ರವನ್ನು ಮಾಡಿದಂಥವರು ದಿವ್ಯಾ ಅವರು. ಸಿದ್ಧಿದಾತ್ರಿ ಮಾತೆ. ಎಲ್ಲ ಸಿದ್ಧಿಗಳನ್ನು ಕರುಣಿಸುವಂತಹ ದೇವಿಯ 9ನೇ ಅವತಾರ ಹಾಗೂ ಕೊನೆಯ ಅವತಾರ ಇದಾಗಿದೆ, ಸಿದ್ಧಿದಾತ್ರಿ ಮಾತೆ ಅವತಾರ. ಈ ಸಿದ್ಧಿದಾತ್ರಿ ದೇವಿಯ ವೇಷವನ್ನು ಧರಿಸಿದ್ದಂಥವರು ಮಾನಸ, ಅಂದರೆ ನಾನೇ. ದೇವಿಯ ಈ ರೂಪವನ್ನು ಧರಿಸಿ ಅವರನ್ನು ಪ್ರತಿಬಿಂಬಿಸುವಂತಹ ಒಂದು ನೃತ್ಯವನ್ನು ನಾನು ಮಾಡಿದ್ದು ನನಗೆ ತುಂಬ ಅಂದರೆ ತುಂಬಾ ತೃಪ್ತಿಯನ್ನು ಕೊಟ್ಟಿದೆ. ನಿಜವಾಗ್ಲೂ ಈ ಒಂದು ಡ್ಯಾನ್ಸಲ್ಲಿ ನಾವೆಲ್ಲ ಸೇರಿ ಮಾಡಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ನವದುರ್ಗೆಯವರ ಪಾತ್ರವನ್ನು ಮಾಡಿದಂಥವ್ರು ಇವರಾದರೆ, ಇನ್ನು ಇಂಪಾರ್ಟೆಂಟ್ ರೋಲು ಮಹಿಷಾಸುರನ ಪಾತ್ರವನ್ನು ಮಾಡಿದ್ದು ಪುಣ್ಯತ್ರಿನ, ನಮ್ಮ ಕೊರಿಯೋಗ್ರಾಫರ್ ಅವರ ಮಗಳು. ಹಾಗೆ ದುರ್ಗಾದೇವಿಗೆ ಸಿಂಹ ಆಗಿ ಮಾಡಿದಂಥವ್ರು, ಪಾತ್ರ ಮಾಡಿದಂಥವ್ರು ಭವಿಷ್ಣು, ಅವರು ಕೂಡ ನಮ್ಮ ಕೊರಿಯೋಗ್ರಾಫರ್ ಅವರ ಮಗ. ಮಹಿಷಾಸುರನ ಜೊತೆ ಡ್ಯಾನ್ಸ್ ಮಾಡಿದಂತಹ ಅವರ ಸಂಗಡಿಗರು, ಮಹಿಷಾಸುರನ ಗ್ಯಾಂಗು ಇವರೇ ನೋಡಿ. ಲೆಫ್ಟಿಂದ ರೈಟ್ಗೆ ಹೇಳೋದಾದರೆ ಮೊದಲನೇವರು ಸುಜಾತ, 2ನೇವರು ಪ್ರೀತಾ, ಆನಂತರ ಮಹಿಷಾಸುರ ಇದ್ದಾರೆ. ನೆಕ್ಸ್ಟು 3ನೇವರು ಅನುಷಾ, ಹಾಗೆ 4ನೇವರು ದೀಪ. ಫುಲ್ ಎನರ್ಜಿ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿದರು ಇವರೆಲ್ಲರೂ, ಸೂಪರ್. ನವದುರ್ಗ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ನ ಕತೆ ಇದಾದರೆ, ಇನ್ನು ವೆಸ್ಟರ್ನ್ ಡ್ಯಾನ್ಸಲ್ಲಿ ನಾವಿಷ್ಟು ಜನ ಇದ್ವಿ. ನವದುರ್ಗದಲ್ಲಿ ಮಾಡಿದವರೇ ವೆಸ್ಟರ್ನಲ್ಲಿ ಕೂಡ ಇದ್ದಿದ್ದು. ಲೆಫ್ಟಿಂದ ರೈಟಿಗೆ ಫಸ್ಟ್ 2 ಮೆಂಬರ್ಸ್ ಏನಿದ್ದಾರೆ, ಭವ್ಯ ಹಾಗೆ ಅನಿತಾ, ಇವರು ಮಾತ್ರ ಮತ್ತೆ ಆ್ಯಡ್ ಆಗಿರುವಂಥವ್ರು ವೆಸ್ಟರ್ನ್ ಡ್ಯಾನ್ಸ್ಗೆ. ಇನ್ನು ಉಳಿದವರೆಲ್ಲ ನಾವು ನವದುರ್ಗದಲ್ಲಿ ಮಾಡಿದವರೇ ಇದ್ವಿ. ಎಸ್, ಇದಾಗಿತ್ತು ನಮ್ಮಗಳ ಪಾತ್ರ ಪರಿಚಯ. ಮೇಕಪ್ ಹಾಕಿದ ಮೇಲೆ ನಾನು ತನ್ಮಯಿನ ಮಾತಾಡ್ಸೋಣ, ಅವಳ ಜೊತೆ ಒಂದೆರಡು ಫೋಟೋ ತಗೊಳ್ಳೋಣ ಅಂಥೇಳಿ ಹೋಗಿದ್ದೆ. ಅದೇ ಸೀನ್ ಇದು. ಮೇಡಮ್ ಅವರು ಫುಲ್ ಚಿಲ್ ಮಾಡ್ಕೊಂಡು ಕೂತ್ಕೊಂಡಿದ್ರು, ನನ್ನನ್ನು ನೋಡಿ ನಗ್ತಾಯಿದ್ರು. ಮಕ್ಕಳೆಲ್ಲ ಸೂಪರಾಗಿದೆ ಸೂಪರಾಗಿದೆ ಅಂತ ಎಲ್ರಿಗೂ ಹೇಳಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ವಿ ಅಂತ ಹೇಳ್ತಾಯಿದ್ರು. ನಮ್ಮ ಕತೆ ಇದಾಗಿದ್ದರೆ, ಇನ್ನು ಟೀಚರ್ಸ್ ಅಂತೂ ತುಂಬ ಅದ್ಭುತವಾಗಿ ಡ್ಯಾನ್ಸನ್ನು ಮಾಡಿದರು. ತುಂಬ ಚೆನ್ನಾಗಿತ್ತು ಅವ್ರ ಡ್ಯಾನ್ಸ್ ಕೂಡ. ಸರ್ ಮಕ್ಕಳ ಹತ್ರ ಕೂಡ ತುಂಬ ಒಳ್ಳೊಳ್ಳೆ ಕಾನ್ಸೆಪ್ಟಲ್ಲಿ ಡ್ಯಾನ್ಸನ್ನು ಮಾಡಿಸಿದ್ರು. ಸುಮ್ಮನೆ ಯಾವ್ಯಾವುದೋ ಮಾಡಿಸಿರಲಿಲ್ಲ, ತುಂಬ ಒಳ್ಳೆ ಕಾನ್ಸೆಪ್ಟನ್ನು ಇಟ್ಕೊಂಡು ಡ್ಯಾನ್ಸ್ ಮಾಡಿಸಿದ್ರು. ಆ್ಯಂಡ್ ಸ್ಕಿಟ್ಗಳನ್ನ ಕೂಡ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಓವರಾಲ್ ಪ್ರೋಗ್ರಾಮ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ನಾನು ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಮುಗಿದ ಮೇಲೆ ವೆಸ್ಟರ್ನ್ ಡ್ಯಾನ್ಸ್ಗೆ ಇನ್ನೂ ಟೈಮ್ ಇತ್ತು. ಸೊ ಬಂದುಬಿಟ್ಟು ಮತ್ತೆ ಪ್ರೋಗ್ರಾಮ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡಿದೆ. ತನ್ಮಯಿ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಲು. ಇನ್ನು ತಂದೆ ಮಕ್ಕಳು ಡ್ಯಾನ್ಸ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕದು. ಓವರಾಲ್ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು. ಇನ್ನು ನಮ್ಮ ಹುಡುಗಿರು, ನಮ್ಮ ಲೇಡೀಸ್ ಗ್ಯಾಂಗ್ ಬಗ್ಗೆ ಹೇಳೋದಾದರೆ, ಎಲ್ಲರೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಕಾಲೇಜ್ ಡೇಸ್ನ ರೀಕಾಲ್ ಮಾಡ್ಕೊಂಡಂಗೆ ಆಯಿತು ನಮಗೆ. ಒಂದು ಒಳ್ಳೆ ಟೀಮ್ ಬಿಲ್ಡ್ ಆಗಿದೆ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದಾರೆ. ಆ್ಯನ್ಯುವಲ್ ಡೇ ದಿನ ಕೂಡ ಅಷ್ಟೇ, ನನಗೆ ಮೇಕಪ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಎಲ್ಲರೂ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದರು ಅಂದರೆ, ಕಿರೀಟ ಸರಿಯಾಗಿ ಕೂರ್ತಾನೆ ಇರಲಿಲ್ಲ. ಸೊ ಭವ್ಯ ಹಾಗೆ ಪ್ರೀತಾ ಅವರು ತುಂಬ ಕಷ್ಟಪಟ್ಟು ನನಗೆ ಚೆನ್ನಾಗಿ ಅದನ್ನು ಸೆಟ್ ಮಾಡಿ ನೀಟಾಗಿ ಕೂರಿಸಿದ್ರು. ಆ್ಯಂಡ್ ಕಾಸ್ಟ್ಯೂಮ್ ಹಾಕ್ಕೊಳ್ಳೋವಾಗೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದರು ಪ್ರೀತಾ ಅವರು, ಭವ್ಯ ಅವರು. ಆ್ಯಂಡ್ ನನಗೆ ಅರಿಶಿನ ಕುಂಕುಮ ಬೇಕಾಗಿತ್ತು, ಎಮರ್ಜೆನ್ಸಿ ನಾನು ತಂದಿರಲಿಲ್ಲ ಹಚ್ಕೊಳ್ಳೋದಕ್ಕೆ. ಹೋಗಿ ಭವ್ಯ ಅವರೇ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಬಂದು ನನಗೆ ಕೊಟ್ಟರು. ಕಾಜಲ್ ಸರಿಯಾಗಿ ಹಾಕಿಲ್ಲ ಅಂಥೇಳಿ ದೀಪಾ ಅವರು ಮೇಕಪ್ಪು ಅಷ್ಟೇ ಡಲ್ಲಾಗಿದೆ ಬನ್ನಿ ಅಂತೆಲ್ಲ ಹೇಳಿ ಸ್ವಲ್ಪ ಟಚಪ್ ಎಲ್ಲ ಮಾಡಿಸಿ, ಆನಂತರ ಪ್ರೀತಾ ಅವರೇ ಕಾಜಲ್ ಹಾಕಿದರು. ಲಿಪ್ಸ್ಟಿಕ್ ಲೈಟ್ ಆಗಿದೆ ಅಂಥೇಳಿ ಅನುಷಾ ಅವರು ಲಿಪ್ಸ್ಟಿಕ್ ಹಾಕಿದರು. ಎಲ್ಲರೂ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದರು ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಆ್ಯಂಡ್ ಭಾಗ್ಯ ನನಗೆ ಮೂಗುತಿ ತಗೊಂಡು ಬಂದಿರಲಿಲ್ಲ ನಾನು, ಅದು ಹಾಕ್ಕೊಂಡ್ರೇ ಅದು ಲುಕ್ ಬರೋದು ಅಂಥೇಳಿ ಅವ್ರು ತೊಗೊಂಡ್ಬಂದಿದ್ದನ್ನು ನನಗೆ ಹಾಕಿದರು. ಬಿಂದಿ ಸ್ವಲ್ಪ ಚೇಂಜ್ ಓವರ್ ಮಾಡೋಣ ಅಂಥೇಳಿ ಅದನ್ನು ಅಷ್ಟೇ ಎಲ್ರಿಗೂ ಬೇರೆ ಒಂದು ಬಿಂದಿ ಮೇಲೆ ಇನ್ನೊಂದು ಸಣ್ಣ ಬಿಂದಿ ಇಡೋದಕ್ಕೆ ಅಂಥೇಳಿ ಸ್ಮೃತಿ ಹಾಗೆ ಪಾರ್ವತಿ ಅವರು ತೊಗೊಂಡು ಬಂದಿದ್ದರು, ಎಲ್ರಿಗೂ ಕೊಟ್ಟರು. ಅದೊಂದು ಲುಕ್ಕನ್ನೇ ಚೇಂಜ್ ಮಾಡಿಬಿಟ್ರು ನಮ್ಮದೆಲ್ಲರದು. ಇನ್ನು ಜ್ಯುವೆಲ್ಸ್ ಅಂತೂ ಹಾಕೊಳ್ಳೋದು ಸ್ವಲ್ಪ ನಾನು ನೋಡ್ತಾ ಇದ್ದೆ. ಆಶಾ ಬಂದುಬಿಟ್ಟು ಕರೆಕ್ಟಾಗಿಲ್ಲ, ಇದೇ ಜ್ಯುವೆಲ್ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ಹೇಳಿ ಅವರೇ ಹಾಕಿ ಹೆಲ್ಪ್ ಮಾಡಿದರು.
ರಮ್ಯಾ ಅವರು ಅಷ್ಟೇ ನನಗೆ ಕೆಲವೊಂದು ಸ್ಟೆಪ್ಪಲ್ಲಿ ಹೇಳ್ತಾಯಿದ್ರು, ಈ ಥರ ಹೋದರೆ ಹಿಂಗಾಗುತ್ತೆ, ಈ ಥರ ಚೇಂಜ್ ಓವರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ನನಗೆ ಸಜೆಸ್ಟ್ ಮಾಡ್ತಾಯಿದ್ರು, ತೋರಿಸ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಇನ್ನು ದಿವ್ಯಾ ಅಂತೂ ಎನರ್ಜಿ ಬೂಸ್ಟರ್ ನಮಗೆ. ನಾವು ಹೆಂಗೆ ಎನರ್ಜಿ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿರೋದೇ ನಮ್ಗೆ ದಿವ್ಯಾ ಅವರು. ಇನ್ನು ವೆಸ್ಟರ್ನ್ ಡ್ಯಾನ್ಸ್ಗೆ ಬೇರೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಿತ್ತು. ಅನಿತಾ ಅವರು ಎಲ್ರಿಗೂ ಹೇರ್ ಸ್ಟೈಲ್ ಮಾಡಿದರು, ಹೆಲ್ಪ್ ಮಾಡಿದರು. ಸೀರಿಯಸ್ಲಿ ಎಲ್ಲರೂ ಇಷ್ಟು ಸಪೋರ್ಟ್ ಮಾಡೋದು ನೋಡಿ ನನಗಂತೂ ಫುಲ್ ಖುಷಿ ಆಯ್ತಪ್ಪ. ಇನ್ನು ರೇಣುಕಾ, ಸುಜಾತ, ಅರ್ಪಿತಾ ಇವರಂತೂ ಸ್ಮೈಲಿಂಗ್ ಫೇಸಲ್ಲಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ನಮಗೊಂಥರ ಖುಷಿಯಾಗಿ ಇರೋ ವಾತಾವರಣನ ಸೃಷ್ಟಿ ಮಾಡಿದರು ಅಂತ ಹೇಳ್ಬೋದು. ಓವರಾಲ್ ನಮ್ಮ ಲೇಡೀಸ್ ಟೀಮ್ ಅಂತೂ ಸೂಪರಾಗಿತ್ತು. ನಮ್ಮ ಬಾಂಡಿಂಗು, ನಮ್ಮ ಅಟ್ಯಾಚ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರಾಕ್ಟೀಸ್ ಸೆಷನ್ ಮುಗಿದ ಮೇಲೆ ನಾನು, ರಮ್ಯಾ, ದಿವ್ಯಾ 3 ಜನ ಮತ್ತೆ ಒಂದೊಂದು ಗಂಟೆ ರೋಡಲ್ಲಿ ನಿಂತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ವಿ. ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಈ ಒಂದು ಡ್ಯಾನ್ಸ್ ಇಂದ ನನಗೆ ಒಬ್ಬಳು ಕ್ಲೋಸ್ ಫ್ರೆಂಡ್ ಸಿಕ್ಕಿದ್ದಾಳೆ, ಭಾಗ್ಯ. ನನ್ನಂಗೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ನಮ್ಮ ಥರನೇ ಭಾಷೆ. ಒಂದಿಷ್ಟು ಜನ ನನಗೆ ತುಂಬ ಕ್ಲೋಸ್ ಆದರು ಅಂತ ಹೇಳ್ಬೋದು ಇದರಿಂದ. ಸೊ ಸ್ಕೂಲ್ ಮ್ಯಾನೇಜ್ಮೆಂಟ್ನವ್ರಿಗೆ ಇನ್ನೊಂದು ಸಾರಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ನನಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಇದಾಗಿತ್ತು ಇವತ್ತಿನ ವ್ಲಾಗು, ಆ್ಯನ್ಯುವಲ್ ಡೇನ ವ್ಲಾಗು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗಿದೆ ವ್ಲಾಗ್ ಅಂತ ಹೇಳಿ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಮ ಡ್ಯಾನ್ಸ್ ವೀಡಿಯೋನ ಕೂಡ ಹಾಕ್ತೀನಿ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್. ಕೀಪ್ ಸಪೋರ್ಟಿಂಗ್ ಗೈಸ್. ಥ್ಯಾಂಕ್ ಯು.